ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತೊಂದು ಡಿಫ್ರೆಂಟ್ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಗೆಟ್ ರೆಡಿ ವಿತ್ ಮೀ ಥರ ಮಾಡೋಣ ಅಂತ. ಈ ಸ್ಯಾರಿ ಬಂದು ನಮ್ಮ ಮನೆಯವರು ನನ್ನ ನೋಡೋಕ್ಕೆ ಬಂದಾಗ ನಾನು ಉಟ್ಕೊಂಡಿದ್ದಂಥ ಸ್ಯಾರಿ. ಅದ್ರ ಬ್ಲೌಸ್ ಬಂದು ನನಗೆ ಆಗೋದಿಲ್ಲ ಇವಾಗ, ಅದಕ್ಕೆ ನಾನು ಈ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕಲ್ಮಕಾರಿ ಬ್ಲೌಸ್ ಪೀಸಲ್ಲಿ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಬ್ಲ್ಯಾಕ್ ಸ್ಯಾರಿ, ಕಾಟನ್ ಸ್ಯಾರಿ ಇದು. ತುಂಬಾ ಹಳೆ ಸ್ಯಾರಿ ಇದು. ನಾನು ಜಾಸ್ತಿ ವೇರ್ ಮಾಡದೇ ಇರೋದ್ರಿಂದ ಇನ್ನೂ ಸ್ವಲ್ಪ ಹೊಸ ಥರ ಇದೆ ಕಾಟನ್ನು. ವಾಶ್ ಮಾಡಿದ್ರೂ ಸಹ ಕಲರ್ ಕೂಡ ಹೋಗಿಲ್ಲ, ಏನೂ ಕೂಡ ಆಗಿಲ್ಲ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕಾಟನ್. ಇವಾಗ ಈ ಥರ ಕಾಟನ್ ಸಿಗೋದೇ ಸ್ವಲ್ಪ ರೇರು. ಮೊದಲಿಗೆ ನಾನಿಲ್ಲಿ ಪಾಂಡ್ಸ್ ಮಾಯ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ನಂತರ ನಾಯ್ಬಾಯ್ ಅವ್ರದ್ದು ಪ್ರೈಮರ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. 3-in-1 ಪ್ರೈಮರ್ ಇದು. ನಾನಿಲ್ಲಿ ಸಿಂಪಲ್ಲಾಗಿ ಮೇಕಪ್ನ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಪ್ರೈಮರ್ ಎಲ್ಲ ಅಪ್ಲೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ನಾಯ್ಬಾಯ್ ಅವ್ರದ್ದೇನೆ 3-in-1 ಫೌಂಡೇಶನ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನನ್ನ ಹತ್ರ ಇರೋವಂಥ ಮೇಕಪ್ ಐಟಮ್ಸ್ನ ಯೂಸ್ ಮಾಡ್ಕೊಂಡು ನಾನು ಮೇಕಪ್ ಮಾಡ್ಕೊತಾ ಇದ್ದೀನಿ. ನಾವು ಫೌಂಡೇಶನ್ ಅಪ್ಲೈ ಮಾಡಿ ಆದಮೇಲೆ ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ನಾನು ಬ್ಲೆಂಡರ್ ಸಹಾಯದಿಂದ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಈ ಥರ. ನಂತರ ಫಿಟ್ ಮಿ ಲೂಸ್ ಪೌಡರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬ್ರಷ್ ಸಹಾಯದಿಂದ ಈ ರೀತಿ ಎಲ್ಲ ಲೂಸ್ ಪೌಡರ್ನ ತೊಗೊಂಡು ಫಸ್ಟ್ ಟ್ಯಾಪ್ ಮಾಡಿಕೊಂಡು ನಂತರ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನೇನು ಮೇಕಪ್ ಎಕ್ಸ್ಪರ್ಟ್ ಅಲ್ಲ, ನನಗೇನು ಗೊತ್ತು ಅದರ ಥರ ನಾನು ಮೇಕಪ್ ಮಾಡ್ಕೊತಾ ಇದ್ದೀನಿ. ಇದು ಐಬ್ರೋ ಫಿಲ್ಲರು. ಇದು ಐಬ್ರೋ ಫಿಲ್ಲರಿಂದ ನಾನು ಐಬ್ರೋ ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ. ನಂತರ ಮೇಬೆಲಿನ್ ಅವ್ರದ್ದು ನಾನು ಕಾಜಲ್ ಯೂಸ್ ಮಾಡಿದ್ದೀನಿ, ಐಲೈನರ್ನ. ನನಗೆ ಐಲೈನರ್ ಅಷ್ಟು ಪರ್ಫೆಕ್ಟಾಗಿ ಹಚ್ಚಕ್ಕೆ ಬರಲ್ಲ, ಈ ರೀತಿ ಹಚ್ಕೊಂಡಿದ್ದೀನಿ. ನಂತರ ಮಸ್ಕರ ಕೂಡ ಮೇಬೆಲಿನ್ ಅವ್ರದ್ದೇನೆ. ಇದು ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು. ಅದು ವಿಡಿಯೋದಲ್ಲಿ ಅಷ್ಟು ಇದಾಗಿ ಕಾಣ್ತಾ ಇಲ್ಲ ಮಸ್ಕರ. ಡೈರೆಕ್ಟಾಗಿ ತುಂಬಾ ವಾಲ್ಯೂಮ್ ಕೊಟ್ಟಿದೆ ಅದು ಮಸ್ಕರ. ನಂತರ ಬ್ಲಷ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಬ್ಲಷ್ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ನಾನು ಹೈಲೈಟರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹೈಲೈಟರ್ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕಾಟನ್ ಸ್ಯಾರಿ ಆಗಿರೋದ್ರಿಂದ ಈ ಕಲರ್ ಮ್ಯಾಚ್ ಆಗುತ್ತೆ ಅಂತ ಈ ಕಲರ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಲಿಪ್ಸ್ಟಿಕ್ ಅಪ್ಲೈ ಮಾಡಿದ ನಂತರ ಲುಕ್ಕೇ ಚೇಂಜ್ ಆಗುತ್ತೆ. ನೋಡಿ, ಈ ರೀತಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇಯರಿಂಗ್ಸ್ನ ಇದು ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡೆ. ಆಮೇಲೆ ಯಾಕೋ ನನಗೆ ಸ್ವಲ್ಪ ಮ್ಯಾಚ್ ಆಗ್ತಾಯಿಲ್ಲ ಅಂತ ಫೀಲ್ ಆಯಿತು. ಅದಕ್ಕೆ ನಾನು ಇಯರಿಂಗ್ಸ್ನ ಹಾಕ್ಕೊತಾ ಇದ್ದೀನಿ ಇವಾಗ. ಇದು ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ, ಸೊ ಅದಕ್ಕೆ ಇದನ್ನೇ ಹಾಕ್ಕೊತಾ ಇದ್ದೀನಿ. ಈ ರೀತಿ ಬ್ಲ್ಯಾಕ್ ಬಿಂದಿಯನ್ನು ಇಟ್ಕೊಂಡಿದ್ದೀನಿ. ನನಗೆ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಬರಲ್ಲ. ಬೇರೆಯವ್ರಿಗೆ ಹೇರ್ ಸ್ಟೈಲ್ ಯಾವ ರೀತಿ ಬೇಕಾದರೂ ಮಾಡ್ತೀನಿ, ಬಟ್ ನನಗೆ ನಾನು ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಬರೋದಿಲ್ಲ. ಒಂದು ಈ ಥರ ಹಾಕ್ಕೊಂಡೆ, ಅದು ಯಾಕೋ ಸೆಟ್ ಆಗ್ತಾಯಿಲ್ಲ ಅನ್ನಿಸ್ತು. ಮತ್ತು ತೆಗೆದ್ಬಿಟ್ಟು ನಾನು
ಕೊಂಡೆ ಥರ ಹಾಕ್ಕೊಂಡೆ ಹಿಂದಗಡೆ. ಫೈನಲ್ ಲುಕ್ ಈ ರೀತಿ ಇದೆ. ಸೊ ಈ ಲುಕ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಚಿಕ್ಕ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ನನ್ನ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.